ಇನ್ನು ಲೋಕಾಯುಕ್ತ ರೇಡ್ ಸಂದರ್ಭವೇ ಅಚ್ಚರಿಯ ಘಟನೆಯೊಂದು ನಡೆದಿದೆ. ಬಾಗಲಕೋಟೆಯಲ್ಲಿ ಅಧಿಕಾರಿಗಳ ದಾಳಿಯ ವೇಳೆ ಅಚ್ಚರಿ. ಮನೆಯಲ್ಲಿ ಶೋಧ ಕಾರ್ಯ ವೇಳೆ ಮನೆಗೆ ನುಗ್ಗಿದ ಹಾವು. ಶೋಧ ಕಾರ್ಯದ ಸಂದರ್ಭ ಕೆಳ ಮಹಡಿಗೆ ನುಗ್ಗಿದ ಕೆರೆ ಹಾವು. ಲೋಕಾಯುಕ್ತ ರೇಡ್ ಸಂದರ್ಭವೇ ಅಚ್ಚರಿಯ ಘಟನೆ. ಬಾಗಲಕೋಟೆಯಲ್ಲಿ ಅಧಿಕಾರಿಗಳ ದಾಳಿ ಸಂದರ್ಭ ಅಚ್ಚರಿ ನಡೆದಿದೆ. ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇತ್ತು. ಕೆರೆ ಹಾವೊಂದು ದೊಪ್ಪನೆ ಎದ್ದು ನಿಂತಿದೆ. ಶೋಧ ಕಾರ್ಯದ ಸಂದರ್ಭ ಕೆಳ ಮಹಡಿಗೆ ನುಗ್ಗಿದ ಕೆರೆ ಹಾವು. ಅಧಿಕಾರಿಗಳೆಲ್ಲ ಕೆಲ ಕಾಲ ಗೊಂದಲಕ್ಕೀಡಾದರು. ಬಾಗಲಕೋಟೆಯಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಮುಖ್ಯ ಇಂಜಿನಿಯರ್ ಮನೆ. ಮುಖ್ಯ ಇಂಜಿನಿಯರ್ ವಸಂತ್ ವಾಲಪ್ಪ ನಾಯಕ ನಿವಾಸ. ಬಾಗಲಕೋಟೆಯ ಪೋಸ್ಟಲ್ ಕಾಲೋನಿ ನಿವಾಸ ಅದು. ಲೋಕಾಯುಕ್ತ ದಾಳಿ ವೇಳೆ ನಡೆಯಿತು ಅಚ್ಚರಿಯ ಘಟನೆ. ಕೆರೆ ಹಾವೊಂದು ಬಂತಂತೆ. ಕೆರೆ ಹಾವಿಗೆ ಕೆಳ ಮಹಡಿ ಆದ್ರೇನು, ಮೇಲ್ಮಹಡಿ ಆದ್ರೇನು. ಬಾಗಲಕೋಟೆಯ ಅಧಿಕಾರಿಯ ಮನೆಗೆ ಇವತ್ತು ಲೋಕ ರೇಡ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಕೆರೆ ಹಾವು ಪತ್ತೆಯಾಗಿದೆ. ಶೋಧ ಕಾರ್ಯಕ್ಕೆ ಸ್ವಲ್ಪ ಅಡಚಣೆ ಆಯಿತು. ಶೋಧ ಕಾರ್ಯದ ವೇಳೆ ಕೆಳ ಮಹಡಿಗೆ ನುಗ್ಗಿದ ಕೆರೆ ಹಾವು. ಅಧಿಕಾರಿಗಳೆಲ್ಲ ಒಂದು ಸ್ವಲ್ಪ ಹೊತ್ತು ಗೊಂದಲಕ್ಕೀಡಾದರು. ಅವರ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸ್ತು ಕೆರೆ ಹಾವು. ಬಾಗಲಕೋಟೆಯಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಮುಖ್ಯ ಇಂಜಿನಿಯರ್ ಮನೆ ಅದು. ಮುಖ್ಯ ಇಂಜಿನಿಯರ್ ವಸಂತ್ ವಾಲಪ್ಪ ನಾಯಕ್ ನಿವಾಸ ಅದು. ಬಾಗಲಕೋಟೆಯ ಪೋಸ್ಟಲ್ ಕಾಲೋನಿ ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಲೋಕಾಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ರು. ಆ ಸಂದರ್ಭದ ಹೊತ್ತಿಗೆ ಕೆಳ ಮಹಡಿಯಲ್ಲಿ ಅದ್ಯಾವುದೋ ತಿಜೋರಿ ಕೈ ಹಾಕಿದ್ರು ಏನೋ. ಆ ಸಂದರ್ಭದಲ್ಲಿ ಅಲ್ಲೇ ಕೆರೆ ಹಾವು ಒಂದು ಪತ್ತೆಯಾಗಿದೆ. ಆ ಸಂದರ್ಭದಲ್ಲಿ ಕೆರೆ ಹಾವು ಸಾನ್ನಿಧ್ಯದಲ್ಲಿ ಕೆಲಸ ಮಾಡೋದಕ್ಕೆ ಭಾರಿ ಕಷ್ಟ. ಇಂತಹದ್ದೇ ಧೈರ್ಯದವನಾದರೂ ಕೂಡ ಸ್ವಲ್ಪ ಗೊಂದಲಗಳಾಗ್ತವೆ. ಸೊ ಕೆಲ ಹೊತ್ತು ಕೆರೆ ಹಾವನ್ನು ಅಲ್ಲಿಂದ ಹೋಗಲಾಡಿಸಿದ ನಂತರ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದಾರೆ. ಶೋಧ ಕಾರ್ಯದ ವೇಳೆ ಕೆಳ ಮಹಡಿಗೆ ನುಗ್ಗಿದ ಕೆರೆ ಹಾವು. ಅಧಿಕಾರಿಗಳೆಲ್ಲ ಕೆಲ ಹೊತ್ತು ಗೊಂದಲಕ್ಕೀಡಾದರು. ಬಾಗಲಕೋಟೆಯಲ್ಲಿ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಮುಖ್ಯ ಇಂಜಿನಿಯರ್ ಮನೆ. ಮುಖ್ಯ ಇಂಜಿನಿಯರ್ ವಸಂತ್ ವಾಲಪ್ಪ ನಾಯಕ ನಿವಾಸ ಅದು. ಬಾಗಲಕೋಟೆಯ ಪೋಸ್ಟಲ್ ಕಾಲೋನಿ ನಿವಾಸ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೆರೆ ಹಾವೊಂದು ಪ್ರತ್ಯಕ್ಷಗೊಂಡಿದೆ. ಅನೇಕ ಕಡೆಗಳಲ್ಲಿ ಭಾರಿ ಪ್ರಮಾಣದ ನಗದು ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಆ ಸಂದರ್ಭದಲ್ಲಿ ಕೆರೆ ಹಾವೊಂದು ಪತ್ತೆಯಾಗಿದೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೆರೆ ಹಾವು ಪ್ರತ್ಯಕ್ಷಗೊಂಡ ಅಲ್ಪ ಹೊತ್ತಿಗೆ ಅಲ್ಲೊಂದು ಸ್ವಲ್ಪ ಗೊಂದಲಗಳು ಉಂಟಾಯಿತು. ಅದಾದ ನಂತರ ಕೆರೆ ಹಾವು ಅಲ್ಲಿಂದ ಹೋದ ನಂತರವಷ್ಟೇ ಅಧಿಕಾರಿಗಳು ಆಕ್ಟಿವ್ ಆಗಿ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.